ಹಿರಿಯ ವಕೀಲರೊಬ್ರು ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಇವರ ಜೊತೆಯಲ್ಲಿ. ಕಾನೂನಾತ್ಮಕ ಅವಕಾಶ ಇದೆ, ಅದನ್ನ ಮಾಡ್ಕೊಳ್ಳಿ, ತಪ್ಪಿಲ್ಲ. ಬಟ್ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಬಂದಾಗ ಅವ್ರು ಹೇಳ್ತಾ ಇದ್ರು, ಜಯಂತನಿಗೆ ಮನಸ್ಸೋ ಇಚ್ಛೆ ಹೊಡಿಸ್ಬಿಟ್ಟಿದ್ದಾರೆ. ಅದರಲ್ಲೂ ನೇರವಾಗಿ ಅಧಿಕಾರಿಗಳಿಗೆ ಹೊಡಿಲಿಲ್ಲ, ಬದಲಾಗಿ ಚಿನ್ನಯ್ಯನ ಕೈಯಲ್ಲಿ ಅರಬೆತ್ತಲೆಗೊಳಿಸಿ ಹೊಡೆಸಿದ್ದಾರೆ. ಸದ್ಯದಲ್ಲೇ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಆಚೆ ಬರುತ್ತೆ. ನಿಜವಾಗ್ಲೂ ದಾಖಲೆಗಳಿದ್ದು, ಪುರಾವೆಗಳಿದ್ದು, SIT ಅಧಿಕಾರಿಗಳು ಹೊಡೆದಿದ್ದೇ ನಿಜವಾದ್ರೆ ಇಷ್ಟೆಲ್ಲ ಮಾತನಾಡುವ, ಕಾನೂನನ್ನು ಅರಿದು ಕೊಡದಿರುವ ಈ ಗ್ಯಾಂಗು ಇಷ್ಟು ದಿನ ಆದ್ರೂ ಕೂಡ ಸುಮ್ಮನಿರೋದು ಯಾಕೆ ಅಂತ? ಮೇಡಮ್, ಇದೊಂದು ಗ್ಯಾಂಗ್ರೇನ್. ಇದನ್ನು ಕಟ್ ಮಾಡಿ ಬಿಸಾಡಬೇಕು. ಯಾಕಂದರೆ ಇದು ಅವರಿಗೆ ಇರುವ ಮುಖಗಳೇ ಅಂಥದ್ದು. ಅವರೊಬ್ಬ ಅಡ್ವೊಕೇಟು, ಇನ್ನೊಬ್ಬ ರಿಟೈರ್ಡ್ ಜಡ್ಜು, ಇನ್ನೊಬ್ಬ ಏನು ಮಾಜಿ ಪೊಲೀಸ್ PSI, ಹೀಗೆಲ್ಲ ಹೇಳ್ಕೊಂಡು ಬರೋದು. ಹೊಸ ಹೊಸ ಮುಖಗಳನ್ನು ತಗೊಂಡು ಬಂದು ಆ ಫೇಸ್ಗಳನ್ನ ಇಟ್ಕೊಂಡು ಆ ಫೇಸಿನ ವ್ಯಾಲ್ಯೂ ಅಂತ ಅಂದ್ಕೊಂಡು, ಈಗ ಒಬ್ಬ ಅಡ್ವೊಕೇಟ್ ಮಾತಾಡಿದ್ರೆ ಅದಕ್ಕೆ ಇಷ್ಟು ವ್ಯಾಲ್ಯೂ ಇದೆ, ಜನ ನಂಬ್ತಾರೆ. ಆ ಗ್ಯಾಂಗ್ನಲ್ಲಿ ಅಥವಾ ಆ ಗ್ಯಾಂಗ್ರೇನ್ ಟೀಮ್ನಲ್ಲಿ ಇವರೆಲ್ಲ ಇದ್ದಾರೆ. ಅವರಿಗೆಲ್ಲ ಸತ್ಯ ಗೊತ್ತಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಒಬ್ಬ ಕೊಲೆಗಾರನನ್ನು ಕೂಡ ರಕ್ಷಣೆ ಮಾಡುವ ಅವನ ಪರವಾದ ವಕೀಲನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಾಮಾಜಿಕವಾದ ನ್ಯಾಯ ಅಗತ್ಯ ಇಲ್ಲ. ಅವರು ಅದನ್ನು ಪ್ರತಿಪಾದನೆ ಮಾಡಬೇಕು. ಅವರು ಕೋರ್ಟಲ್ಲಿ ಹೆಂಗೆ ಅವ್ರ ಕಕ್ಷಿದಾರರ ಪರವಾಗಿ ಬಡ್ದಾಡ್ತಾರೋ ಹಾಗೆ ಸಾರ್ವಜನಿಕವಾಗಿ ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಬಿಟ್ಟರೆ ಅವ್ರು ಈ ಹಿಂದೆ ನೋಡಿ ಅವರದ್ದೇ ಒಂದು 4 ವಿಡಿಯೋಗಳನ್ನು ಕಟ್ ಮಾಡಿ ನೀವು ಹಿಂಗೆ ಸುಮ್ಮನೆ ನೋಡ್ತೀರಿ. ಒಂದೊಂದು ಸಂದರ್ಭದ ಸಂದರ್ಶನಕ್ಕೆ ಒಂದೊಂದು ಮಾತಿಗೆ ಅವ್ರಿಗೆ ಸಂಬಂಧ ಇಲ್ಲ. ಅದೇ ನಾನಂತೂ ಕಳೆದ 3 ವರ್ಷದಿಂದ ನೀವು ಯಾವುದೇ ಸಂದರ್ಶನ ತೆಗೆದು ನೋಡಿ, ನಾನು ಹೇಳಿರೋದು, ನಾವು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬೇರೆಯವ್ರು ಬೇರೇನೋ ಹೇಳಿರ್ಬೋದು. ನಾನಂತೂ ಪರ್ಟಿಕ್ಯುಲರ್ ಹೇಳಿದ್ದೀನಿ, Day 1 ಹೇಳಿದ್ದೀನಿ, ಅನನ್ಯ ಭಟ್ ಇದು ಫೇಕ್. ನನ್ನ ಕನ್ಫರ್ಮೇಷನ್ ಇತ್ತು. ಅನಧಿಕೃತವಾಗಿ ಆ ಸಂಸ್ಥೆಯಿಂದ ನಾನು ಮಾಹಿತಿಗಳನ್ನು ತಗೊಂಡು ಬಂದು ಹೇಳಿದ್ದು ಇದು ಸುಳ್ಳು. ಆ ಥರದ್ದು ಹೆಣ್ಮಗಳೇ ಅಲ್ಲಿ ಓದಿಲ್ಲ ಅಂತೇಳಿ ನಾವು ಅವತ್ತು ಹೇಳಿದ್ದು, ಇವತ್ತು ಹೇಳಿದ್ದು, ಮುಂದೆ ಹೇಳೋದು ಕೂಡ ಸತ್ಯವೇ. ಇದರಲ್ಲಿ ಧರ್ಮಾಧಿಕಾರಿಗಳ ಕುಟುಂಬವೋ ಇನ್ನೊಂದು ಇದ್ದಿದ್ರೂ ಕೂಡ ನಾವೇನು ಯಾರು ಗುಲಾಮ್ರಲ್ಲ, ನಾವು ಜೀತದ ಆಳು ಪದ್ಧತಿಯಲ್ಲಿ ಇಲ್ಲ. ನಾವು ಅದನ್ನು ಕೂಡ ಖಂಡಿಸ್ತಿದ್ವಿ. ಇದು 100% ಇದು ಟೆಂಪಲ್ ಟೆರರಿಸಮ್ನ ಪಾರ್ಟು. ಹಿಂದ್ಗಡೆ ಇರೋರು ಯಾರಂತ ಇವ್ರಿಗೆ ಗೊತ್ತಿಲ್ಲ. ಈಗ ನಿಮಗೆ ಅಂಡರ್ ವರ್ಲ್ಡ್ದು ಕೆಲಸ ಆಗ್ತಾ ಇತ್ತು, ಇಲ್ಲಿ ಯಾರೋ ಫೋನ್ ಮಾಡ್ತಾನೆ, ಯಾರೋ ಮೇಲಿಂದ ಫೋನ್ ಮಾಡಿದ್ದಾರೆ ಅಂತ ಹೇಳೋದು. ಆ ರೀತಿಯಲ್ಲಿ ಇದ್ರ ಹಿಂದೆ ಯಾವುದೋ ಕಾರಣದ ಬಲವಾದ ಕೈ ಇದೆ. ಇವ್ರಿಗೆ ಬಿಸ್ಕೆಟ್ ಹಾಕಿ ಇವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಈ ಜಯಂತಿಗೆ ಹೊಡೆಸಿದ್ದು, ಬಲವಂತವಾಗಿ ಒಪ್ಪು ಹಾಗೆ ಬಲವಂತ ಮಾಡಿದ್ದು, ಈ ವಾದವನ್ನು ನಂಬೋದಾ? ಜಯಂತಿಗೆ ಹೊಡೆದಿದ್ದರೆ ಖಂಡಿತ ಖುಷಿ ನನಗೆ. ಯಾಕಂದ್ರೆ ಅವನಿಗೆ ಪೆಟ್ಟು ಹೊಡಿಬೇಕು ಯಾರಾದರೂ. ಅಧಿಕಾರಿಗಳು ಹೊಡೆದಿರಲಿ, ಚಿನ್ನಯ್ಯ ಹೊಡೆದಿರಲಿ, ಹೊಡೆದಿದ್ದು ಸರಿನೇ ಅಂತ ನಾನು ಹೇಳ್ತೀನಿ. ಅದು ಅವನ ವಾದ. ಜಯಂತ್ ಹೇಳೋದು, ಅವನು ಇಷ್ಟರೊಳಗಡೆ ಒಂದು 2000 ಸಾರಿ ಹೇಳಿರ್ಬೋದು, ನಾನು ಕಾನೂನು ಹೋರಾಟ ಮಾಡ್ತೀನಿ. ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಪ್ರಸಾರ ಆಗುವ ವರದಿಯ ವಿರುದ್ಧ ಕೂಡ ಕಾನೂನು. ಇವನ್ ಯಾವ ಕಾನೂನು? ಭಾರತ ದೇಶದ ತಾನೇ, ನಮ್ಮದೇ ಅಲ್ವಾ, ನಾವೇ ನಂಬ್ಕೊಂಡಿರೋ ಕಾನೂನು ಅಲ್ವಾ. ಅವ್ನು ಹೋರಾಟ ಮಾಡಬೇಕು. ಏನು ಕಾನೂನು ಹೋರಾಟ ಮಾಡಿದ್ದಾನೆ? ಇಲ್ಲಿಯ ತನಕ ಇವನು ಮಾಡಿರುವಂಥದ್ದು ಎಲ್ಲವೂ ಕಾನೂನು ಬಾಹಿರ ಚಟುವಟಿಕೆ. ಅವನೊಬ್ಬ ಗಾಂಜಾ ಪೆಡ್ಲರು, ಅವನೊಬ್ಬ ಬಡ್ಡಿ ದಂಧೆ ಮಾಡುವನು. ಸುಳ್ಳು ಆರೋಪದ ಆಚೆಗೆ ಈ ಸಮಾಜವನ್ನ ದಾರಿ ತಪ್ಪಿಸುವಂತಹ, ಈ ನಮ್ಮ ಯುವ ಜನಾಂಗವನ್ನ ದಿಕ್ಕು ತಪ್ಪಿಸುವಂತಹ ಗಾಂಜಾ ವ್ಯವಹಾರವನ್ನ ಮಾಡ್ಕೊಂಡಿರುವಂತ ಸುಳ್ಳು ಅಂತ ಅವ್ನು ಹೇಳ್ತಾನೆ. ಅವ್ನು ಒಪ್ಕೊಂತಾನ ಮೇಡಮ್. ಈಗ ಯಾವುದೇ ಒಬ್ಬ ಕಳ್ಳನನ್ನ ಕರ್ಕೊಂಡು ಬಂದಿನ ಕಳ್ಳ ಅಂತ ಹೇಳಿದ್ರೆ ಅವ್ನು ಒಪ್ಕೊಂತಾನ. ಅದಕ್ಕೆ ಬೇಕಾದ ಸಾಕ್ಷಿ ಪುರಾವೆ ಆಧಾರಗಳು ಇತ್ತು, ಮತ್ತೆ ಕಂಪ್ಲೇಂಟ್ ಇದೆ, ಸಾಕ್ಷಿಗಳಿವೆ. ಅವ್ರು ಹೇಳಿದ್ರು ಸುಳ್ಳು ಅಂತಾರೆ. ಸುಳ್ಳು ಹೇಳೋದು ಭಾಳ ಈಸಿ ಅಲ್ವಾ, ಸುಳ್ಳು ಅಂತ ಹೇಳ್ಬಿಡೋದು. ಯಾರು ಇವನ್ ಮನೆ ಅಕ್ಕಪಕ್ಕದವರೇ ಕಂಪ್ಲೇಂಟ್ ಮಾಡಿದ್ದಾರೆ ಎಷ್ಟೋ ಸಾರಿ. ಅಲ್ಲಿ ಒಂದು ಲೇಡೀಸಿಗೆ ಥ್ರೆಟ್ ಮಾಡಿದ್ದಾನೆ ಇವನ ಚೇಲಾದ ಮೂಲಕ, ನಾನು ಹಂಗೆ ಹಿಂಗೆ ಡಾನ್ ಅಂತೇಳಿ. ಇವನು ಬೆಳೆದಿರೋ ಪರಿಸರದಲ್ಲಿ ಹೋಗಿ ಕೇಳಿ, ಅವನೊಬ್ಬ ಮರಗಳ್ಳ. ಅಲ್ಲಿ ಇವನು ಫಸ್ಟ್ ವಿಡಿಯೋ ಬಿಟ್ಟಿರೋದೇ ಇವನು ಕಾಡಲ್ಲಿ ಇದ್ಕೊಂಡು, ಇವನು ಈ ಬುರುಡೆ ಇಂಥದ್ದು ಅಲ್ಲೆಲ್ಲ ಯಾರ್ಯಾರೋ ನೇಣಾಕೊಂಡು ಬಿದ್ದಿರೋ ಈ ಪ್ಲ್ಯಾನ್ ಮಾಡೋದ್ರಲ್ಲಿ ಇವನು ಕೂಡ ಇದ್ದಾನೆ. ಯಾಕಂದರೆ ಇವನು ಯಾವ್ಯಾವ ಮರನ ರಾತ್ರಿ ಕಳ್ತನ ಮಾಡೋದು ಅಂತೇಳಿ ನೋಡೋಕೆ ಬೆಳಿಗ್ಗೆ ಹೋಗ್ತಾನಲ್ಲ, ಅವಾಗೆಲ್ಲ ಅಂಥದ್ದೆಲ್ಲ ನೋಡ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದಾನೆ ಇವನು. ಅವನು ಜಯಂತ್ ಒಬ್ಬ ಮರಗಳ್ಳ. ಅವನ ಜೊತೆ ಇವನು ಮನಫ್ ಅಂತೇಳಿ ಕೇರಳದವನು. ಅವನು ಯಾಕೆ ಅಲ್ಲಿಗೆ ಎಂಟ್ರಿ ಕೊಟ್ಟ? ಅವನು ಕಳ್ಳನಾಟ ಮರಗಳನ್ನು ಸಾಗಾಟ ಮಾಡೋ ಟ್ರಾನ್ಸ್ಪೋರ್ಟ್ ವ್ಯವಹಾರ ಮಾಡೋನು. ಯಾರು? ಮನಫ್. ಅವನು ಯೂಟ್ಯೂಬರ್ ಆಗ್ಬಿಟ್ಟ ಇದರಲ್ಲಿ. ಅವನು ಈ ಮರಗಳದ್ದು, ಕಳ್ಳರದ್ದು, ಇವ್ರದೆಲ್ಲ ಒಂದು ಕೂಟ ಇದು, ದುಷ್ಟ ಕೂಟ. ನಿಮಗಿರೋ ಖಚಿತ ಮಾಹಿತಿನ ಅಥವಾ ನೀವು ಸುಮ್ಮನೆ 100% ನಾಳೆ ದಿನ ನಿಮ್ಮ ಮೇಲೂ ಕೇಸ್ ಮಾಡಲಿ. ಜಯಂತ್ ಒಬ್ಬ ಮರಗಳ್ಳ ಅನ್ನೋದು ಪರಿಸರದ ಎಲ್ರಿಗೂ ಗೊತ್ತಿದೆ. ಅವನ ಬಗ್ಗೆ ನೀವು ಹೋಗಿ ಒಂದು ಎಪಿಸೋಡ್ ಮಹಾಭಾರತ ಅಲ್ಲ, ದೊಡ್ಡ ಕತೆ ರಾಮಾಯಣ ಮಾಡಬೇಕಾಗತ್ತೆ. ಅಷ್ಟು ದೊಡ್ಡ ಸ್ಟೋರಿ ಕೊಡ್ತಾರೆ ಜನ. ಇಡೀ ವ್ಯವಸ್ಥೆ ದಿಕ್ಕು ತಪ್ಪಿಸೋದು, ಸುಳ್ಳು ಹೇಳೋದು, ನಾಟಕ ಮಾಡೋದು. ಅವನಲ್ಲೊಂದು ನೇರವಂತಿಕೆ ಇಲ್ಲ. ಮೀಡಿಯಾದವ್ರ ಮುಂದೆ ಓಡ್ತಾನೆ. ಓಡಿದರೆ ಏನಕ್ಕೆ ಹೇಳಿದ್ರೆ ಅಂದರೆ ಮೀಡಿಯಾ ಒಂದು ಎಂಟರ್ಟೈನ್ಮೆಂಟ್. ಇಡೀ ರಾಜ್ಯ ಭಾಳ ಒಂದು ಕಡೆ ಜನರಿಗೆ ಸಂಕಟ ಆಗ್ತಾ ಇದೆ. ನಾವು ನಮ್ಮ ಶತಶತಮಾನದಿಂದ ನಂಬ್ಕೊಂಡು ಬಂದಿದ್ದಂಥ ಕ್ಷೇತ್ರದ ಮೇಲೆ ಈ ರೀತಿ ಅಪವಾದ ಬರ್ತಿದೆ. ನಿಜಾನ ಸುಳ್ಳ ಗೊತ್ತಿಲ್ಲ ಜನರಿಗೆ. ಜನ ಕಣ್ಣೀರು ಹಾಕೊಂಡು ನೋಡ್ತಿರುವಾಗ ಇವನು ಬೊಂಬೆ ಆಟದ ಥರ ಆಟ ಆಡ್ತಾ ಇದ್ದಾನೆ. ಇವ್ರಿಗೇನಾಗಿದೆ, ಒಂದು ವ್ಯವಸ್ಥೆಯ ವಿರುದ್ಧ ಕಪ್ಪು ಚುಕ್ಕೆಯನ್ನು ಮೂಡಿಸ್ಲಿಕ್ಕೆ, ಮಸಿ ಬಳಿಲಿಕ್ಕೆ ಇದೊಂದು ಗೇಮ್ ಶೋನ ಇದು. ಅಂಥವ್ರನ್ನೆಲ್ಲ ನಮ್ಮ ಸಮಾಜ ಹೇಗೆ ಸಹಿಸ್ಕೊಳ್ಳೋದು?
ಇದು ನನಗೆ ಅರ್ಥ ಆಗದಿರೋ ಪ್ರಶ್ನೆ. ಯಾಕಂದರೆ ಜನ ಈ ಕಾನೂನಿಗೆ ಗೌರವ ಕೊಟ್ಟ ಜನ ಅವ್ರಿಗಿನ್ನೇನು ಮಾಡಿಲ್ಲ. ಚಿನ್ನಯ್ಯ ಅಥವಾ ಇವರ್ಯಾರೋ ಹೊಡೆದಿದ್ದರೆ ಇನ್ನೂ 4 ಹೊಡೆದಿರಬೇಕಿತ್ತು ಅಂತ ನಾನು ಹೇಳೋದು. ಸರಿ, ಹಿರಿಯ ವಕೀಲರೊಬ್ರು ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಇವರ ಜೊತೆಯಲ್ಲಿ. ಕಾನೂನಾತ್ಮಕ ಅವಕಾಶ ಇದೆ, ಅದನ್ನ ಮಾಡ್ಕೊಳ್ಳಿ, ತಪ್ಪಿಲ್ಲ. ಬಟ್ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಬಂದಾಗ ಅವ್ರು ಹೇಳ್ತಾ ಇದ್ರು ಜಯಂತನಿಗೆ ಮನಸ್ಸೋ ಇಚ್ಛೆ ಹೊಡೆಸ್ಬಿಟ್ಟಿದ್ದಾರೆ. ಅದರಲ್ಲೂ ನೇರವಾಗಿ ಅಧಿಕಾರಿಗಳಿಗೆ ಹೊಡಿಲಿಲ್ಲ, ಬದಲಾಗಿ ಚಿನ್ನಯ್ಯನ ಕೈಯಲ್ಲಿ ಅರೆಬೆತ್ತಲೆಗೊಳಿಸಿ ಹೊಡೆಸಿದ್ದಾರೆ. ಸದ್ಯದಲ್ಲೇ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಆಚೆ ಬರುತ್ತೆ. ನಿಜವಾಗ್ಲೂ ದಾಖಲೆಗಳಿದ್ದು, ಪುರಾವೆಗಳಿದ್ದು, SIT ಅಧಿಕಾರಿಗಳು ಹೊಡೆದಿದ್ದೇ ನಿಜವಾದ್ರೆ ಇಷ್ಟೆಲ್ಲ ಮಾತನಾಡುವ, ಕಾನೂನನ್ನು ಅರಿದು ಕೊಡದಿರುವ ಈ ಗ್ಯಾಂಗು ಇಷ್ಟು ದಿನ ಆದ್ರೂ ಕೂಡ ಸುಮ್ಮನಿರೋದು ಯಾಕೆ ಅಂತ? ಮೇಡಮ್, ಇದೊಂದು ಗ್ಯಾಂಗ್ರೇನ್. ಇದನ್ನು ಕಟ್ ಮಾಡಿ ಬಿಸಾಡಬೇಕು. ಯಾಕಂದರೆ ಇದು ಅವರಿಗೆ ಇರುವ ಮುಖಗಳೇ ಅಂಥದ್ದು. ಅವರೊಬ್ಬ ಅಡ್ವೊಕೇಟು, ಇನ್ನೊಬ್ಬ ರಿಟೈರ್ಡ್ ಜಡ್ಜು, ಇನ್ನೊಬ್ಬ ಏನು ಮಾಜಿ ಪೊಲೀಸ್ PSI, ಹೀಗೆಲ್ಲ ಹೇಳ್ಕೊಂಡು ಬರೋದು. ಹೊಸ ಹೊಸ ಮುಖಗಳನ್ನು ತಗೊಂಡು ಬಂದು ಆ ಫೇಸ್ಗಳನ್ನ ಇಟ್ಕೊಂಡು ಆ ಫೇಸಿನ ವ್ಯಾಲ್ಯೂ ಅಂತ ಅಂದ್ಕೊಂಡು, ಈಗ ಒಬ್ಬ ಅಡ್ವೊಕೇಟ್ ಮಾತಾಡಿದ್ರೆ ಅದಕ್ಕೆ ಇಷ್ಟು ವ್ಯಾಲ್ಯೂ ಇದೆ, ಜನ ನಂಬ್ತಾರೆ. ಆ ಗ್ಯಾಂಗ್ನಲ್ಲಿ ಅಥವಾ ಆ ಗ್ಯಾಂಗ್ರೇನ್ ಟೀಮ್ನಲ್ಲಿ ಇವರೆಲ್ಲ ಇದ್ದಾರೆ. ಅವರಿಗೆಲ್ಲ ಸತ್ಯ ಗೊತ್ತಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಒಬ್ಬ ಕೊಲೆಗಾರನನ್ನು ಕೂಡ ರಕ್ಷಣೆ ಮಾಡುವ ಅವನ ಪರವಾದ ವಕೀಲನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಾಮಾಜಿಕವಾದ ನ್ಯಾಯ ಅಗತ್ಯ ಇಲ್ಲ. ಅವರು ಅದನ್ನು ಪ್ರತಿಪಾದನೆ ಮಾಡಬೇಕು. ಅವರು ಕೋರ್ಟಲ್ಲಿ ಹೆಂಗೆ ಅವ್ರ ಕಕ್ಷಿದಾರರ ಪರವಾಗಿ ಬಡ್ದಾಡ್ತಾರೋ ಹಾಗೆ ಸಾರ್ವಜನಿಕವಾಗಿ ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಬಿಟ್ಟರೆ ಅವ್ರು ಈ ಹಿಂದೆ ನೋಡಿ ಅವರದ್ದೇ ಒಂದು 4 ವಿಡಿಯೋಗಳನ್ನು ಕಟ್ ಮಾಡಿ ನೀವು ಹಿಂಗೆ ಸುಮ್ಮನೆ ನೋಡ್ತೀರಿ. ಒಂದೊಂದು ಸಂದರ್ಭದ ಸಂದರ್ಶನಕ್ಕೆ ಒಂದೊಂದು ಮಾತಿಗೆ ಅವ್ರಿಗೆ ಸಂಬಂಧ ಇಲ್ಲ. ಅದೇ ನಾನಂತೂ ಕಳೆದ 3 ವರ್ಷದಿಂದ ನೀವು ಯಾವುದೇ ಸಂದರ್ಶನ ತೆಗೆದು ನೋಡಿ, ನಾನು ಹೇಳಿರೋದು, ನಾವು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬೇರೆಯವ್ರು ಬೇರೇನೋ ಹೇಳಿರ್ಬೋದು, ನಾನಂತೂ ಪರ್ಟಿಕ್ಯುಲರಾಗಿ ಹೇಳಿದ್ದೀನಿ. Day 1 ಹೇಳಿದ್ದೀನಿ, ಅನನ್ಯ ಭಟ್ ಇದು ಫೇಕ್. ನನ್ನ ಕನ್ಫರ್ಮೇಷನ್ ಇತ್ತು. ಅನಧಿಕೃತವಾಗಿ ಆ ಸಂಸ್ಥೆಯಿಂದ ನಾನು ಮಾಹಿತಿಗಳನ್ನು ತಗೊಂಡು ಬಂದು ಹೇಳಿದ್ದು, ಇದು ಸುಳ್ಳು, ಆ ಥರದ್ದು ಹೆಣ್ಮಗಳೇ ಅಲ್ಲಿ ಓದಿಲ್ಲ ಅಂತೇಳಿ ನಾವು ಅವತ್ತು ಹೇಳಿದ್ದು, ಇವತ್ತು ಹೇಳಿದ್ದು, ಮುಂದೆ ಹೇಳೋದು ಕೂಡ ಸತ್ಯವೇ. ಇದರಲ್ಲಿ ಧರ್ಮಾಧಿಕಾರಿಗಳ ಕುಟುಂಬವೋ ಇನ್ನೊಂದೋ ಇದ್ದಿದ್ರೂ ಕೂಡ ನಾವೇನು ಯಾರು ಗುಲಾಮ್ರಲ್ಲ, ನಾವು ಜೀತದ ಆಳು ಪದ್ಧತಿಯಲ್ಲಿ ಇಲ್ಲ. ನಾವು ಅದನ್ನು ಕೂಡ ಖಂಡಿಸ್ತಿದ್ವಿ. ಇದು 100% ಇದು ಟೆಂಪಲ್ ಟೆರರಿಸಮ್ನ ಪಾರ್ಟು. ಹಿಂದ್ಗಡೆ ಇರೋರು ಯಾರಂತ ಇವ್ರಿಗೆ ಗೊತ್ತಿಲ್ಲ. ಈಗ ನಿಮಗೆ ಅಂಡರ್ ವರ್ಲ್ಡ್ದು ಕೆಲಸ ಆಗ್ತಾ ಇತ್ತು, ಇಲ್ಲಿ ಯಾರೋ ಒಬ್ಬನಿಗೆ ಯಾರೋ ಫೋನ್ ಮಾಡ್ತಾನೆ, ಯಾರೋ ಮೇಲಿಂದ ಫೋನ್ ಮಾಡಿದ್ದಾರೆ ಅಂತ ಹೇಳೋದು. ಆ ರೀತಿಯಲ್ಲಿ ಇದ್ರ ಹಿಂದೆ ಯಾವುದೋ ಕಾರಣದ ಬಲವಾದ ಕೈ ಇದೆ. ಇವ್ರಿಗೆ ಬಿಸ್ಕೆಟ್ ಹಾಕಿ ಇವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಈ ಜಯಂತಿಗೆ ಹೊಡೆಸಿದ್ದು, ಬಲವಂತವಾಗಿ ಒಪ್ಪೋ ಹಾಗೆ ಬಲವಂತ ಮಾಡಿದ್ದು, ಈ ವಾದವನ್ನು ನಂಬೋದಾ? ಜಯಂತಿಗೆ ಹೊಡೆದಿದ್ದರೆ ಖಂಡಿತ ಖುಷಿ ನನಗೆ. ಯಾಕಂದ್ರೆ ಅವನಿಗೆ ಪೆಟ್ಟು ಹೊಡಿಬೇಕು ಯಾರಾದರೂ. ಅಧಿಕಾರಿಗಳು ಹೊಡೆದಿರಲಿ, ಚಿನ್ನಯ್ಯ ಹೊಡೆದಿರಲಿ, ಹೊಡೆದಿದ್ದು ಸರಿನೇ ಅಂತ ನಾನು ಹೇಳ್ತೀನಿ. ಅದು ಅವನ ವಾದ. ಜಯಂತ್ ಹೇಳೋದು, ಅವನು ಇಷ್ಟರೊಳಗಡೆ ಒಂದು 2,000 ಸಾರಿ ಹೇಳಿರ್ಬೋದು, ನಾನು ಕಾನೂನು ಹೋರಾಟ ಮಾಡ್ತೀನಿ. ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಪ್ರಸಾರ ಆಗುವ ವರದಿಯ ವಿರುದ್ಧ ಕೂಡ ಕಾನೂನು. ಇವನ್ ಯಾವ ಕಾನೂನು? ಭಾರತ ದೇಶದ ತಾನೇ, ನಮ್ಮದೇ ಅಲ್ವಾ, ನಾವೇ ನಂಬ್ಕೊಂಡಿರೋ ಕಾನೂನು ಅಲ್ವಾ. ಅವ್ನು ಹೋರಾಟ ಮಾಡಬೇಕು. ಏನು ಕಾನೂನು ಹೋರಾಟ ಮಾಡಿದ್ದಾನೆ? ಇಲ್ಲಿಯ ತನಕ ಇವನು ಮಾಡಿರುವಂಥದ್ದು ಎಲ್ಲವೂ ಕಾನೂನು ಬಾಹಿರ ಚಟುವಟಿಕೆ. ಅವನೊಬ್ಬ ಗಾಂಜಾ ಪೆಡ್ಲರು, ಅವನೊಬ್ಬ ಬಡ್ಡಿ ದಂಧೆ ಮಾಡುವನು. ಸುಳ್ಳು ಆರೋಪದ ಆಚೆಗೆ ಈ ಸಮಾಜವನ್ನ ದಾರಿ ತಪ್ಪಿಸುವಂತಹ, ಈ ನಮ್ಮ ಯುವ ಜನಾಂಗವನ್ನ ದಿಕ್ಕು ತಪ್ಪಿಸುವಂತಹ ಗಾಂಜಾ ವ್ಯವಹಾರವನ್ನ ಮಾಡ್ಕೊಂಡಿರುವಂತ ಸುಳ್ಳು ಅಂತ ಅವ್ನು ಹೇಳ್ತಾನೆ. ಅವ್ನು ಒಪ್ಕೊಂತಾನ ಮೇಡಮ್. ಈಗ ಯಾವುದೇ ಒಬ್ಬ ಕಳ್ಳನನ್ನ ಕರ್ಕೊಂಡು ಬಂದಿನ ಕಳ್ಳ ಅಂತ ಹೇಳಿದ್ರೆ ಅವ್ನು ಒಪ್ಕೊಂತಾನ. ಅದಕ್ಕೆ ಬೇಕಾದ ಸಾಕ್ಷಿ ಪುರಾವೆ ಆಧಾರಗಳು ಇತ್ತು, ಮತ್ತೆ ಕಂಪ್ಲೇಂಟ್ ಇದೆ, ಸಾಕ್ಷಿಗಳಿವೆ. ಅವ್ರು ಹೇಳಿದ್ರು ಸುಳ್ಳು ಅಂತಾರೆ. ಸುಳ್ಳು ಹೇಳೋದು ಭಾಳ ಈಸಿ ಅಲ್ವಾ, ಸುಳ್ಳು ಅಂತ ಹೇಳ್ಬಿಡೋದು. ಯಾರು ಇವನ್ ಮನೆ ಅಕ್ಕಪಕ್ಕದವರೇ ಕಂಪ್ಲೇಂಟ್ ಮಾಡಿದ್ದಾರೆ ಎಷ್ಟೋ ಸಾರಿ. ಅಲ್ಲಿ ಒಂದು ಲೇಡೀಸಿಗೆ ಥ್ರೆಟ್ ಮಾಡಿದ್ದಾನೆ ಇವನ ಚೇಲಾದ ಮೂಲಕ, ನಾನು ಹಂಗೆ ಹಿಂಗೆ ಡಾನ್ ಅಂತೇಳಿ. ಇವನು ಬೆಳೆದಿರೋ ಪರಿಸರದಲ್ಲಿ ಹೋಗಿ ಕೇಳಿ, ಅವನೊಬ್ಬ ಮರಗಳ್ಳ. ಅಲ್ಲಿ ಇವನು ಫಸ್ಟ್ ವಿಡಿಯೋ ಬಿಟ್ಟಿರೋದೇ ಇವನು ಕಾಡಲ್ಲಿ ಇದ್ಕೊಂಡು, ಇವನು ಈ ಬುರುಡೆ ಇಂಥದ್ದು ಅಲ್ಲೆಲ್ಲ ಯಾರ್ಯಾರೋ ನೇಣಾಕೊಂಡು ಬಿದ್ದಿರೋ ಈ ಪ್ಲ್ಯಾನ್ ಮಾಡೋದ್ರಲ್ಲಿ ಇವನು ಕೂಡ ಇದ್ದಾನೆ. ಯಾಕಂದರೆ ಇವನು ಯಾವ್ಯಾವ ಮರನ ರಾತ್ರಿ ಕಳ್ತನ ಮಾಡೋದು ಅಂತೇಳಿ ನೋಡೋಕೆ ಬೆಳಿಗ್ಗೆ ಹೋಗ್ತಾನಲ್ಲ, ಅವಾಗೆಲ್ಲ ಅಂಥದ್ದೆಲ್ಲ ನೋಡ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದಾನೆ ಇವನು. ಅವನು ಜಯಂತ್ ಒಬ್ಬ ಮರಗಳ್ಳ. ಅವನ ಜೊತೆ ಇವನು ಮನಫ್ ಅಂತೇಳಿ ಕೇರಳದವನು. ಅವನು ಯಾಕೆ ಅಲ್ಲಿಗೆ ಎಂಟ್ರಿ ಕೊಟ್ಟ? ಅವನು ಕಳ್ಳನಾಟ ಮರಗಳನ್ನು ಸಾಗಾಟ ಮಾಡೋ ಟ್ರಾನ್ಸ್ಪೋರ್ಟ್ ವ್ಯವಹಾರ ಮಾಡೋನು. ಯಾರು? ಮನಫ್. ಅವನು ಯೂಟ್ಯೂಬರ್ ಆಗ್ಬಿಟ್ಟ ಇದರಲ್ಲಿ. ಅವನು ಈ ಮರಗಳರದ್ದು, ಕಳ್ಳರದ್ದು, ಇವ್ರದೆಲ್ಲ ಒಂದು ಕೂಟ ಇದು, ದುಷ್ಟ ಕೂಟ. ನಿಮಗಿರೋ ಖಚಿತ ಮಾಹಿತಿನ ಅಥವಾ ನೀವು ಸುಮ್ಮನೆ 100% ನಾಳೆ ದಿನ ನಿಮ್ಮ ಮೇಲೂ ಕೇಸ್ ಮಾಡಲಿ. ಜಯಂತ್ ಒಬ್ಬ ಮರಗಳ್ಳ ಅನ್ನೋದು ಪರಿಸರದ ಎಲ್ರಿಗೂ ಗೊತ್ತಿದೆ. ಅವನ ಬಗ್ಗೆ ನೀವು ಹೋಗಿ ಒಂದು ಎಪಿಸೋಡ್ ಮಹಾಭಾರತ ಅಲ್ಲ, ದೊಡ್ಡ ಕತೆ ರಾಮಾಯಣ ಮಾಡಬೇಕಾಗತ್ತೆ. ಅಷ್ಟು ದೊಡ್ಡ ಸ್ಟೋರಿ ಕೊಡ್ತಾರೆ ಜನ. ಇಡೀ ವ್ಯವಸ್ಥೆ ದಿಕ್ಕು ತಪ್ಪಿಸೋದು, ಸುಳ್ಳು ಹೇಳೋದು, ನಾಟಕ ಮಾಡೋದು, ಅವನಲ್ಲೊಂದು ನೇರವಂತಿಕೆ ಇಲ್ಲ. ಮೀಡಿಯಾದವ್ರ ಮುಂದೆ ಓಡ್ತಾನೆ. ಓಡಿದ್ರೆ ಏನಕ್ಕೆ ಹೇಳಿದ್ರೆ ಅಂದರೆ ಮೀಡಿಯಾ ಒಂದು ಎಂಟರ್ಟೈನ್ಮೆಂಟ್. ಇಡೀ ರಾಜ್ಯ ಭಾಳ ಒಂದು ಕಡೆ ಜನರಿಗೆ ಸಂಕಟ ಆಗ್ತಾ ಇದೆ. ನಾವು ನಮ್ಮ ಶತಶತಮಾನದಿಂದ ನಂಬ್ಕೊಂಡು ಬಂದಂಥ ಕ್ಷೇತ್ರದ ಮೇಲೆ ಈ ರೀತಿಯ ಅಪವಾದ ಬರ್ತಿದೆ, ನಿಜಾನ ಸುಳ್ಳ ಗೊತ್ತಿಲ್ಲ ಜನರಿಗೆ. ಜನ ಕಣ್ಣೀರು ಹಾಕೊಂಡು ನೋಡ್ತಿರುವಾಗ ಇವನು ಬೊಂಬೆ ಆಟದ ಥರ ಆಟ ಆಡ್ತಾ ಇದ್ದಾನೆ.
ಇವ್ರಿಗೇನಾಗಿದೆ, ಒಂದು ವ್ಯವಸ್ಥೆಯ ವಿರುದ್ಧ ಕಪ್ಪು ಚುಕ್ಕೆಯನ್ನು ಮೂಡಿಸ್ಲಿಕ್ಕೆ, ಮಸಿ ಬಳಿಲಿಕ್ಕೆ ಇದೊಂದು ಗೇಮ್ ಶೋನ ಇದು. ಅಂಥವ್ರನ್ನೆಲ್ಲ ನಮ್ಮ ಸಮಾಜ ಹೇಗೆ ಸಹಿಸ್ಕೊಳ್ಳೋದು? ಇದು ನನಗೆ ಅರ್ಥ ಆಗದಿರೋ ಪ್ರಶ್ನೆ. ಯಾಕಂದರೆ ಜನ, ಈ ಕಾನೂನಿಗೆ ಗೌರವ ಕೊಟ್ಟ ಜನ ಅವ್ರಿಗಿನ್ನೇನು ಮಾಡಿಲ್ಲ. ಚಿನ್ನಯ್ಯ ಅಥವಾ ಇವರ್ಯಾರೋ ಹೊಡೆದಿದ್ದರೆ ಇನ್ನೂ 4 ಹೊಡೆದಿರಬೇಕಿತ್ತು ಅಂತ ನಾನು ಹೇಳೋದು. ಸರಿ.